ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ವಾಲ್ಪೇಪರ್ ಹೆಂಗ್ ಸೆಟ್ ಮಾಡೋದು ಆಮೇಲೆ ಕನೆಕ್ಟ್ ಮಾಡೋದು ಯಾವ ತರ ಅಂತೇಳಿ ಓದ್ ವಿಡಿಯೋದಲ್ಲಿ ಎಲ್ಲದಲ್ಲೂ ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ಕಾಲ್ ಬಂತು ಅಂದ್ರೆ ಯಾವ ತರ ರಿಸೀವ್ ಮಾಡೋದು, ಬಹಳ ಜನಕ್ಕೆ ಇದು ಬರೀ ನೋಟಿಫಿಕೇಶನ್ ತೋರಿಸ್ತಾ ಇರುತ್ತೆ, ರಿಸೀವ್ ಮಾಡೋಕ್ಕೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಯಾವ ತರ ರಿಸೀವ್ ಮಾಡೋದಂತಲೂ ತೋರಿಸ್ತಾ ಹೋಗ್ತೀನಿ. ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಈ ತರ ತೋರಿಸುತ್ತೆ. ಇಲ್ಲಿ ಮೊದಲನೇದಾಗಿ ನಿಮ್ಮ ವಾಚಲ್ಲಿ ಎಷ್ಟು ಚಾರ್ಜರ್ ಇದೆ ಅಂತೇಳಿ ತೋರಿಸುತ್ತೆ. ಹಂಗೆ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ನೋಡಿ ನೋಟಿಫಿಕೇಶನ್ ಅಂತೇಳಿದೆ, ಇಲ್ಲಿ ತೋರಿಸಿದೆ. ಮೊದಲನೇದಾಗಿ ಇದು ಆನ್ ಆಗಿರಬೇಕು. ಆನ್ ಆಗಿದ್ದೂ ಕೆಲವರಿಗೆ ಆನ್ ಆಗಿರುತ್ತೆ. ಆನ್ ಆಗಿದ್ದೂ ಯಾವ ಥರ ಬರುತ್ತೆ ಅಂತೇಳಿ ನಾನು ಫಸ್ಟ್ ತೋರಿಸ್ತೀನಿ. ಇಲ್ಲಿ ವಾಚಲ್ಲಿ ನೋಡ್ಬೋದು ನೀವು, ಈ ಥರ ಬರೀ ನೋಟಿಫಿಕೇಶನ್ ಬರುತ್ತೆ, ಕಾಲ್ ರಿಸೀವ್ ಮಾಡೋಕ್ಕೆ ಬರಲ್ಲ. ಇಲ್ಲಿ ನೋಡ್ರಿ ಕಾಲ್ ಬರ್ತಾ ಇದೆ, ಇದರಲ್ಲೂ ಬರ್ತಾ ಇದೆ, ಕಟ್ ಮಾಡ್ಬೋದು ಮತ್ತು ರಿಸೀವ್ ಆಗಲ್ಲ. ಇಲ್ಲಿ ನೋಟಿಫಿಕೇಶನಲ್ಲಿ ಬಂದು ಚೆಕ್ ಮಾಡಿದರೆ ಈ ಥರ ಫೋನ್ ಆನ್ ಅಂತಲೇ ತೋರಿಸುತ್ತೆ. ಇದು ಯಾಕೆ ಈ ಥರ ಆಗುತ್ತೆ ಅಂತೇಳಿ ಮತ್ತೆ ಇದನ್ನು ರಿಸೀವ್ ಮಾಡೋದು ಯಾವ ಥರ ಅಂತೇಳಿ ತೋರಿಸ್ತೀನಿ ನೋಡ್ರಿ. ಈಗ ಮೊದಲನೇದು ಫಸ್ಟ್ನೇ ಆಪ್ಷನ್ ಏನಂದರೆ ವಾಚ್, ನೀವು ಬರೀ ಸೆಟ್ಟಿಂಗ್ಸಿಗೆ ವಾಚಲ್ಲಿ ಸ್ಕ್ರೋಲ್ ಮಾಡಿ ಸೆಟ್ಟಿಂಗ್ಸಿಗೆ ಬನ್ನಿ. ಇಲ್ಲಿ ನೋಡ್ರಿ ಬ್ರೈಟ್ನೆಸ್, ಫೋನು, ಕಾಲ್ ಒಂದು ರಿಸೆಟ್ ಅಂತ ಇದೆಯಲ್ಲ, ಇಲ್ಲಿ ಫಸ್ಟ್ನೇ ಕ್ಲಿಕ್ ಮಾಡಿರಿ ಫೋನ್ ಆನ್ ಅನ್ನೋದು. ಇದು ಫೋನ್ ಆನ್ ಅನ್ನೋದೇ ಬೇಕು ಇದು ವಾಚ್ ಒಳಗೆ. ಅವಾಗ ಮಾತ್ರ ನೀವು ರಿಸೀವ್ ಮಾಡೋಕ್ಕಾಗೋದು. ಇದು ಫಸ್ಟ್ನೇ ಆಪ್ಷನ್ನು. ಆಮೇಲೆ ನಿಮ್ಮ ಮೊಬೈಲಲ್ಲಿ ಬಂದು ತೋರಿಸ್ತೀನಿ ನೋಡಿ. ನಿಮ್ಮ ಮೊಬೈಲಲ್ಲಿ ಈ ಥರ ಸ್ಕ್ರಾಲ್ ಮಾಡಿ, ಇದೇನು ಬ್ಲೂಟೂತ್ ಅಂತೇಳಿ ಕಾಣ್ತಾ ಇದೆಯಲ್ಲ, ಇವು ಇದನ್ನು ಹೋಲ್ಡ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ ನಿಮಗೆ ನಿಮ್ಮ ವಾಚು ಪೇರ್ ಆಗಿರಲ್ಲ, ಫಸ್ಟು ಇಲ್ಲಿ ನಿಮ್ಮ ಪೇರ್ ಮಾಡಬೇಕು. ಇಲ್ಲಿ ಬಂದು ನೋಡ್ರಿ, ಈಗ ಆಡಿಯೋ BSW005 ಅಂತೇಳಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಪೇರಿಂಗ್ ಆಗುತ್ತೆ. ಇಲ್ಲಿ ಅಲೋ ನೋಟಿಫಿಕೇಶನ್ ಕೊಡಿ, ಆಮೇಲೆ ಪೇರ್ ಆಗುತ್ತೆ. ಈ ಥರ ಇವಾಗ ನಿಮಗೆ ಎರಡೂ ಕಡೆಗೂ ಇದು ಆನು ಇರಬೇಕು, ಇಲ್ಲಿ ಕನೆಕ್ಟೆಡ್ಡು ಇರಬೇಕು. ಇದ್ದಾಗ ಮಾತ್ರ ನಿಮಗೆ ಫೋನ್ ಬರೋಕ್ಕೆ ಸಾಧ್ಯ, ಇಲ್ಲಾಂದರೆ ಫೋನ್ ರಿಸೀವ್ ಮಾಡೋಕ್ಕೆ ಬರಲ್ಲ, ಜಸ್ಟ್ ನೋಟಿಫಿಕೇಶನ್ ಬರುತ್ತಷ್ಟೇ. ಈಗ ನಿಮಗೆ ಇದನ್ನು ಕಾಲ್ ಮಾಡಿ ತೋರಿಸ್ತೀನಿ ನೋಡಿ. ಈಗ ನೋಡ್ಬೋದು ಇಲ್ಲಿ ರಿಸೀವಿಂಗ್ ಆಪ್ಷನ್ ರೆಡ್ ಕಲರ್ ಕಟ್ ಮಾಡ್ತೈತಿ. ಈ ಕಡೆ ರೈಟಿಗೆ ಏನಿದೆಯಲ್ಲ ಇದು ರಿಸೀವಿಂಗ್ ಬರ್ತೈತಿ. ಇದು ರಿಸೀವಿಂಗ್ ಈ ಥರ ನೀವು ಕ್ಲಿಕ್ ಮಾಡ್ಬೋದು. ಈ ಥರ ಕ್ಲಿಕ್ ಮಾಡಿದರೆ ಈ ಥರ ಬರುತ್ತೆ. ಆಮೇಲೆ ಇದನ್ನು ಕಟ್ ಬೇಕಿದ್ರೆ ಕಟ್ ಮಾಡ್ಬೋದು. ಈ ಥರ ನಂಬರಿಂದೆಲ್ಲ ಓಪನ್ ಆಗುತ್ತೆ. ಇದ್ರಲ್ಲಿ ಬೇಕಿದ್ರೆ ನೀವು ನಮ್ಮ ಯಾರಿಗಾರ ಕಾಲ್ ಮಾಡೋದಿದ್ರೆ ಇದಕ್ಕೆ ಟೈಪಿಂಗ್ ಮಾಡಿ ಆಮೇಲೆ ಕಾಲು ಮಾಡ್ಬೋದು. ಇದು ಮಾಡಬೇಕಂದ್ರೆ ಇದು ಕನೆಕ್ಟ್ ಆಗಿರ್ಬೇಕು. ಫಸ್ಟ್ ಇಲ್ಲಿ ಬ್ಲೂಟೂತ್ ಇಲ್ಲೂ ಕನೆಕ್ಟ್ ಆಗಿರಬೇಕು, ಆಮೇಲೆ ಇದರಲ್ಲಿ ಆನ್ ಇರಬೇಕು. ಇವೆರಡು ಆಪ್ಷನಲ್ಲಿ ಇದ್ದಾಗ ಮಾತ್ರ ನಿಮಗೆ ರಿಸೀವ್ ಮಾಡೋಕ್ಕೆ ಸಾಧ್ಯ, ಇಲ್ಲಾಂದರೆ ಬರೀ ಜಸ್ಟ್ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಏನಂದರೆ ಯಾರ್ದು ಕಾಲ್ ಬರ್ತಾ ಇದೆ ಅಂತೇಳಿ ತೋರಿಸುತ್ತಷ್ಟೇ, ಅದರೊಳಗೆ ರಿಸೀವ್ ಮಾಡೋಕ್ಕೆ ಬರಲ್ಲ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದೇ ಥರದೇ ಸ್ಮಾರ್ಟ್ ವಾಚಿಗೆ ಸಂಬಂಧಪಟ್ಟಾಗಿರೋಂಥ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ.